ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ತಾರಕಕ್ಕೇರಿದ್ದು. ಇದೀಗ ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕೋಕೆ ಮುಂದಾಗಿತ್ತು. ರೆಬಲ್ಸ್ ಟೀಮ್ಗೆ ಮಣಿದಿದೆ ಬಿಜೆಪಿ ಹೈಕಮಾಂಡ್. ರೆಬಲ್ಸ್ ಟೀಮ್ಗೆ ಮಣಿದಿದೆ ಬಿಜೆಪಿ ಹೈಕಮಾಂಡ್. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿತ್ತು. ಸದಕ್ಕಿಗೆಲ್ಲೋ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದು. ಶೀಘ್ರದಲ್ಲೇ ಕನ್ಫರ್ಮ್ ಅಂತೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವುದು. ರೆಬಲ್ಸ್ ಟೀಮ್ಗೆ ಮಣಿದಿದೆ ಬಿಜೆಪಿ ಹೈಕಮಾಂಡ್. ವಿಜಯೇಂದ್ರ ಬದಲಾವಣೆಗೆ ಮುಂದಾಗಿದೆಯಂತೆ ಹೈಕಮಾಂಡ್. ಚುನಾವಣೆ ನಡೆಸೋದು ಫಿಕ್ಸ್, ಹಂಗೆ ಆಯ್ಕೆ ಮಾಡೋದು ಬೇಡ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೀಲಿ, ಚುನಾವಣೆ ಮುಖಾಂತರ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ಲಿ ಅಂತ. ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಇತ್ತ ವಿಜಯೇಂದ್ರ ಕೂಡ ಶತ ಪ್ರಯತ್ನ ಮಾಡ್ತಿದ್ದಾರಂತೆ. ಮಣಿತಾ ಇಲ್ಲ ಹೈಕಮಾಂಡ್. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರ ಹೆಸರು ಫೈನಲ್ ಮಾಡಿದೆಯಂತೆ. ಸೊ ಅವರಲ್ಲಿ ಯಾರಾಗ್ತಾರೆ ಅನ್ನೋದು ಬಿಜೆಪಿ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕು ಅಂದ್ರೆ ಚುನಾವಣೆ ಆಗ್ಲೇಬೇಕು, ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋದು ಆಗ್ಲೇಬೇಕು ಅಂತ. ಆ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇತ್ತ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಬೇಕು ಅಂತ ವಿಜಯೇಂದ್ರ ಶತ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಒತ್ತಡಕ್ಕೆ ಬಿಜೆಪಿ ಹೈಕಮಾಂಡ್ ಮಣಿತಾ ಇಲ್ಲ. ಕ್ಯಾರೆ ಅಂತ ಇಲ್ಲ ಸದ್ಯ ಹೈಕಮಾಂಡ್. ಆದ್ರೆ ಬದಲಾವಣೆ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ರೆಬಲ್ಸ್. ಯತ್ನಾಳ್, ಜಾರಕಿಹೊಳಿ, ಬೆಲ್ಲದಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ, ಇವರೆಲ್ಲರೂ ಕೂಡ ಪಟ್ಟು ಹಿಡಿದಿರೋದು ಅಧ್ಯಕ್ಷರ ಬದಲಾವಣೆಗೆ. ಆದ್ರೂ ಸಾಹುಕಾರ್ ಫ್ಯಾಮಿಲಿಯಲ್ಲಿ ಅಣ್ಣ ಒಬ್ರು ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ರೆ ತಮ್ಮ ಒಬ್ರು ಅಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಬಟ್ ಪಕ್ಷ ಬೇರೆ ಬೇರೆ. ಹೌದು, ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಎಲ್ಲರೂ ಸೇರಿ ಚರ್ಚಿಸಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿ ಇಬ್ಬರ ಹೆಸರನ್ನ ಫೈನಲ್ ಮಾಡಿದ್ಯಂತೆ. ಈ ಮೂಲಕ ಬಣಬಡಿದಾಟಕ್ಕೆಲ್ಲೋ ಬ್ರೇಕ್ ಹಾಕೋದಿಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್ ಅಂತ ಹೇಳ್ಬೋದು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಬಟಾ ಬಯಲಾಗಿದೆ. ರಾಜ್ಯಾಧ್ಯಕ್ಷರ ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬದಲಾವಣೆಯ ವಿಚಾರಕ್ಕೆ ಅಪ್ಡೇಟ್ ಸಿಗ್ತಾ ಇದೆ. ರೇಣುಕಾ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದು, ಈ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ರೇಣುಕಾ? ಪವಿತ್ರ, ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷರ ಬದಲಾವಣೆ ಕೂಗು ನಿನ್ನೆ ಮೊನ್ನೆಯಿಂದ ಅಲ್ಲ, ಸುಮಾರು ತಿಂಗಳುಗಳಿಂದಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತಕ್ಕಂಥ ಒಂದು ಪಟ್ಟು ಹಿಡಿದು ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಒಂದ್ ಕಡೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸಾಕಷ್ಟು ಒತ್ತಡವನ್ನು ಕೂಡ ಹೇರ್ತಾ ಇರುವಂತದ್ದು. ಅವರು ಕೂಡ ಪದೇ ಪದೇಯಾಗಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಹೋಗ್ತಿದ್ದಾರೆ. ನಮಗೆ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಅವರ ನೇತೃತ್ವದಲ್ಲಿ ಕೆಲಸ ಮಾಡಲಿಕ್ಕೆ ನಮ್ಮಿಂದ ಆಗ್ತಾ ಇಲ್ಲ, ಹಾಗಾಗಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಹಿರಿಯ ನಾಯಕರಿಗೆ ಅಧ್ಯಕ್ಷರ ಪಟ್ಟ
ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಜೊತೆಗೆ ಮನವಿಯನ್ನು ಕೂಡ ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಎಲ್ಲ ಒಂದ್ ಕಡೆ ಒತ್ತಡವನ್ನು ಕೂಡ ಹಾಕಿದ್ರು. ಇತ್ತ ವಿಜಯೇಂದ್ರ ಅವರು ಕೂಡ ತಮ್ಮ ಒಂದು ಸ್ಥಾನವನ್ನು ಭದ್ರಗೊಳಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅದ್ರ ಜೊತೆಗೇನೆ ಅವರ ತಂದೆಯಾದಂತಹ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಮಗನ ಒಂದು ಅಧ್ಯಕ್ಷ ಸ್ಥಾನ ಮತ್ತಷ್ಟು ಗಟ್ಟಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಅವರು ಕೂಡ ಫೀಲ್ಡ್ಗೆ ಎಂಟ್ರಿ ಆಗಿ ಒಂದಿಷ್ಟು ಸಭೆಗಳನ್ನು ಮಾಡಿ ಎಲ್ಲ ಒಂದ್ ಕಡೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನಗೊಂಡಂತಹ ನಾಯಕರನ್ನು ಅವರನ್ನು ಸಮಾಧಾನ ಪಡಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಮಗನ ಸ್ಥಾನವನ್ನು ಗಟ್ಟಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಅವರು ಕೂಡ ಈಗಾಗಲೇ ರಾಜಕೀಯ ಚಟುವಟಿಕೆಗಳಲ್ಲಿ ಕೂಡ ಸಕ್ರಿಯವಾಗಿ ತೊಡಗಿಕೊಂಡಿರುವಂತದ್ದು. ಇದರ ಪ್ರಮುಖವಾಗಿ ಈ ಒಂದು ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸ್ತಾ ಹೋದಂತೆ ಎಲ್ಲ ಕಳೆದ ಒಂದು 2-3 ತಿಂಗಳಿಂದಲೂ ಕೂಡ ಅಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅಂತೇಳಿ ಕೂಡ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ಅಸಮಾಧಾನಗಳು ವಾಗ್ದಾಳಿಗಳು ಕೂಡ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಹಾಕಬೇಕು ಅಂತೇಳಿ ಕೂಡ ಹೈಕಮಾಂಡ್ ನಾಯಕರು ಕೂಡ 2-3 ಸಾರಿ ರಾಜ್ಯಕ್ಕೆ ಬಂದರು, ಸಭೆ ಮಾಡಿದ್ರು, ಕಾರ್ಯಕರ್ತರ ಸಭೆ ಮಾಡಿದ್ರು, ಅಸಮಾಧಾನಗೊಂಡಂತಹ ಒಂದಿಷ್ಟು ನಾಯಕರ ಜೊತೆಗೂ ಕೂಡ ಮಾತುಕತೆ ಮಾಡಿದ್ರು. ಆದ್ರೂ ಕೂಡ ಯಾರೊಬ್ರು ಕೂಡ ನಾನು ಅವರವರ ವಿರುದ್ಧವಾಗಿ ಮಾತಾಡೋದನ್ನು ಕೂಡ ಎಲ್ಲೂ ಕೂಡ ನಿಲ್ಲಿಸ್ತಾ ಇಲ್ಲ. ಒಂದಿಷ್ಟು ಕಾಲ ಇಬ್ರು ನಾಯಕರು ಕೂಡ ಸೈಲೆಂಟ್ ಆಗಿದ್ರು, ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಬಹಿರಂಗವಾಗಿ ಹೇಳಿದ್ರು. ಅದಾದ ನಂತರ ಮೊನ್ನೆ 2-3 ದಿನಗಳಿಂದಲೂ ಕೂಡ ಇದೀಗ ಮತ್ತೆ ಅಧ್ಯಕ್ಷರ ಬದಲಾವಣೆ ಕೂಗು ಮತ್ತೆ ವಾಗ್ದಾಳಿಗಳು ಕೂಡ ಎರಡೂ ಬಣಗಳ ನಡುವೆ ಶುರುವಾಗಿರುವಂತದ್ದು. ಈಗಾಗಲೇ ವಿಜಯೇಂದ್ರ ಅಂಡ್ ಯಡಿಯೂರಪ್ಪ ಅವರು ಕೂಡ ಅವರು ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಿರುವಂತದ್ದು. ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀವಿ, ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ, ಪಕ್ಷ ಸಂಘಟನೆ ಮಾಡುವಂತಹ ಕೆಲಸಗಳನ್ನು ಇನ್ನು ಮುಂದೆ ನಾವೇ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಸಂಬಂಧಪಟ್ಟಂತಹ ಪದಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧ್ಯಕ್ಷರುಗಳಿಗೂ ಕೂಡ ಈಗಾಗಲೇ ಸಭೆ ಮೂಲಕ ಸೂಚನೆಯನ್ನು ಮಾಹಿತಿಯನ್ನು ಕೂಡ ನೀಡಿರುವಂತದ್ದು. ಇದರ ಜೊತೆಗೇನೆ ಈಗಾಗಲೇ ಯತ್ನಾಳ್ ಅಂಡ್ ಟೀಮ್ ಅವರು ಕೂಡ ಪದೇ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಅಧ್ಯಕ್ಷರ ಬದಲಾವಣೆ ಜನವರಿ ಹಿಂದೆ ಆರಂಭ ಆಗುತ್ತೆ ಅಂತಕ್ಕಂಥ ಅವರು ಕೂಡ ಭರವಸೆಯಲ್ಲಿ ಕೂಡ ಇರುವಂತದ್ದು. ಇದರ ಮಧ್ಯೆಯೂ ಕೂಡ ಏನು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ಮುಂದಿನ ಒಂದು ಅಧ್ಯಕ್ಷರ ಆಯ್ಕೆ ಏನೇ ಇದ್ರು ಕೂಡ ಚುನಾವಣಾ ಮೂಲಕ ನಾವು ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ. ಈಗಾಗಲೇ ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಚುನಾವಣೆಯ ಮೂಲಕ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಅಧ್ಯಕ್ಷರ ಆಯ್ಕೆಯಾಗುತ್ತೆ ಅಂತಕ್ಕಂಥ ಹೇಳಿಕೆಗಳನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಕೂಡ ಉಸ್ತುವಾರಿಯನ್ನಾಗಿ ಕೂಡ ಈಗಾಗಲೇ ನೇಮಕ ಮಾಡಿರುವಂತದ್ದು. ಸದ್ಯ ಅವರು ಇಂದು ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಸರ್ಕಾರಿ ಕಾರ್ಯಕ್ರಮವೊಂದರಲ್ಲೂ ಕೂಡ ಈಗಾಗಲೇ ಅವರು ಭಾಗಿಯಾಗಿರುವಂತದ್ದು. ಅದಾದ ನಂತರ ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇರ್ತಕ್ಕಂಥ ಈ ಒಂದು ಬಣ ಬಡಿದಾಟದ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರೊಟ್ಟಿಗೆ ಒಂದಿಷ್ಟು ಕಾಲ ಸಭೆ ಮಾಡಿ ಮಾತುಕತೆ ಮಾಡಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ಯಾವ ವಿಚಾರಕ್ಕೆ ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ, ಯತ್ನಾಳ್ ಅಂಡ್ ಟೀಮ್ ಅವರು ಯಾವ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ, ಅದರಿಂದ ಪಕ್ಷಕ್ಕೆ ಯಾವ ರೀತಿಯಾದಂತಹ ಡ್ಯಾಮೇಜ್ ಆಗ್ತಿದೆ, ಜೊತೆಗೆ ವಿಜಯೇಂದ್ರ ಜೊತೆ ಇರ್ತಕ್ಕಂಥ ಮಾಜಿ ಸಚಿವರು ಮತ್ತೆ ಶಾಸಕರು ಅವರು ಕೂಡ ಪದೇ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದವೂ ಕೂಡ ಪಕ್ಷಕ್ಕೆ ಯಾವ ರೀತಿಯಾದಂತಹ ಡ್ಯಾಮೇಜ್ ಆಗ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಚುನಾವಣೆಗಳು ಇರ್ಬೋದು, 2028ರ ಸಾರ್ವತ್ರಿಕ ಚುನಾವಣೆ ಇರ್ಬೋದು, ಇದಕ್ಕೆಲ್ಲ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಂದಿನ ಒಂದು ಸಭೆಯಲ್ಲಿ ಮಾಹಿತಿ ಪಡೆದುಕೊಳ್ಳುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಜೊತೆಗೆ ಯಾಕೆ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಕೂಗನ್ನು ಕೂಡ ಈಗಾಗಲೇ ಸದ್ಯ ಬಿಜೆಪಿಯಲ್ಲಿ ನಾಯಕರು ಎತ್ತಿರುವಂತದ್ದು. ಇದಕ್ಕೂ ಕೂಡ ಸ್ಪಷ್ಟನೆಯನ್ನು ಕೂಡ ವಿಜಯೇಂದ್ರ ಅವರ ಬಳಿ ಕೂಡ ಪಡೆಯುವ ಒಂದು ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಪದೇ ಈಗಾಗಲೇ ವಿಜಯೇಂದ್ರ ಅವರು ಕೂಡ ತಮ್ಮ ಸ್ಥಾನದ ಬಗ್ಗೆ ತಾವೇ ಖಚಿತಪಡಿಸಿಕೊಳ್ತಾ ಇರುವುದು. ನಿನ್ನೆಯೂ ಕೂಡ ಮಾಧ್ಯಮಗಳ ಮುಂದೆ ಅವರು ಕೂಡ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಕಳೆದ 1 ವರ್ಷದಿಂದ ನಾನು ಕೂಡ ರಾಜ್ಯಾಧ್ಯಕ್ಷನಾಗಿ ಪಕ್ಷ ಕಟ್ಕೊಂಡು ಬಂದಿದ್ದೀನಿ, ಸಾಕಷ್ಟು ಕೆಲಸ ಮಾಡಿದ್ದೀನಿ, ಮುಂದಿನ ದಿನಗಳಲ್ಲೂ ಕೂಡ ನಾನು ಅಧ್ಯಕ್ಷನಾಗಿ ಇರ್ತೀನಿ, ಮುಂದಿನ ಚುನಾವಣೆಯೂ ಕೂಡ ನನ್ನ ನೇತೃತ್ವದಲ್ಲೇ ನಡೆಯುತ್ತೆ, ಹಾಗಾಗಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ, ಸದ್ಯದಲ್ಲೇ ಎಲ್ಲ ಒಂದು ಗೊಂದಲಕ್ಕೂ ಕೂಡ ಪುಲಿ ಸ್ಟಾಪ್ ಬೀಳುತ್ತೆ ಅಂತಕ್ಕಂಥ ಭರವಸೆಯ ಮಾತುಗಳನ್ನು ಕೂಡ ವಿಜಯೇಂದ್ರ ಅವರು ಹೇಳಿರುವಂಥದ್ದು. ಹಾಗಾಗಿ ಇಂದಿನ ಒಂದು ಸಭೆಯ ಅತ್ತ ಕೂಡ ಎಲ್ಲರ ಕುತೂಹಲವು ಕೂಡ ಮೂಡಿರುವಂಥದ್ದು. ಯಾವ ರೀತಿಯಾದಂತಹ ಕಡಿವಾಣ ಹಾಕ್ತಾರೆ ಅಥವಾ ಬೇರೆ ರಾಜ್ಯಗಳಿಗೆ ನಡೆದಂತಹ ಒಂದು ಚುನಾವಣೆಯ ಮೂಲಕವೇ ರಾಜ್ಯದಲ್ಲೂ ಕೂಡ ಚುನಾವಣಾ ಮೂಲಕ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರಿಗೆ ಶಿವರಾಜ್ ಸಿಂಗ್ ಅವರು ಶಿಫಾರಸ್ ಮಾಡ್ತಾರ ಅಂತಕ್ಕಂಥದ್ದು ಕೂಡ ಕಾದು ನೋಡ್ಬೇಕಾಗುತ್ತೆ. ಪವಿತ್ರ ರೇಣುಕಾ, ನೀವು ಹೇಳ್ತಾ ಇದ್ರಿ ಎಲ್ಲೋ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ಈ ಒಂದು ತೀರ್ಮಾನವನ್ನ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆದ್ರೆ ಅವರೆಲ್ಲ ಸೈಲೆಂಟ್ ಆಗ್ತಾರೆ, ಅದನ್ನ ಒಪ್ಕೊಳ್ಳೋಣ. ಬಟ್ ಬದಲಾವಣೆ ಆದ್ರೆ ಇಲ್ಲಿ ಯಡಿಯೂರಪ್ಪನವರು ಶತಾಯ ಗತಾಯ ಪುತ್ರನಿಗೆ ರಾಜ್ಯಾಧ್ಯಕ್ಷನ ಸ್ಥಾನವನ್ನ ಕೊಡ್ಲೇಬೇಕು ಅಂತ ಹೇಳಿ ಪಣ ತೊಟ್ಟು ಕೊಡಿಸಿದವರು, ಅದಕ್ಕೋಸ್ಕರ ತಮ್ಮ ಒಂದು ಘೋಷಣೆಯನ್ನು ಕೂಡ ಮಾಡ್ಕೊಂಡ್ರು, ನಾನು ವಿದಾಯವನ್ನ ಹೇಳ್ತಾ ಇದ್ದೀನಿ ರಾಜಕೀಯಕ್ಕೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಆದ್ಮೇಲೂ ಕೂಡ ಪುತ್ರನಿಗೆ ಈ ಒಂದು ರಾಜ್ಯಾಧ್ಯಕ್ಷ ಪಟ್ಟ ಕೈ ತಪ್ಪಿ
ಹೋದ್ರೆ ಸುಮ್ನೆ ಕೂರ್ತಾರ ಯಡಿಯೂರಪ್ಪ? ಜೊತೆಗೆ ವಿಜಯೇಂದ್ರ ಏನಾದ್ರೂ ಇಲ್ಲಿ ಮತ್ತೆ ರೇಸಿಂದ ಹೊರಗುಳಿದ್ರೆ ಈಗ ವಿಜಯೇಂದ್ರ ಜೊತೆಗಿರೋರ್ಗೆ ಅವ್ರ ಟೀಮಿಗೆ ಬೇಸರ ಆಗಲ್ವಾ? ಅವ್ರ ರೆಬಲ್ಸ್ ಆಗಲ್ವಾ? ಹಾಗಾದ್ರೆ ಅಲ್ಲಿ ಮತ್ತೊಂದು ಬಣ ಕ್ರಿಯೇಟ್ ಆಗಲ್ವಾ? ಖಂಡಿತವಾಗ್ಲೂ ಪವಿತ್ರ, ಏನು ಈಗಾಗಲೇ ಈ ಒಂದು ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿನೇ ರಾಜ್ಯ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳು ಕೂಡ ಮೂಡಿರುವಂಥದ್ದು. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ತಮ್ಮ ತಮ್ಮ ನಾಯಕರು ಮತ್ತು ತಮ್ಮ ತಮ್ಮ ಪಕ್ಷಗಳಿಗೆ ಸಾಕಷ್ಟು ಡ್ಯಾಮೇಜ್ ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಏನು ಚುನಾವಣಾ ಮೂಲಕ ಅಧ್ಯಕ್ಷರನ್ನು ಆಯ್ಕೆ ಮಾಡುವ ಒಂದು ಕಾರ್ಯರೂಪ ರಾಜ್ಯದಲ್ಲೂ ಕೂಡ ಬಂದರೆ ಅದನ್ನು ಕೂಡ ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥ ಎಲ್ಲ ತೀರ್ಮಾನಗಳನ್ನು ಕೂಡ ಈಗಾಗಲೇ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಕೂಡ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರು ಕೂಡ ಮಾಡ್ಕೊಂಡಿರುವಂಥದ್ದು. ಅವರು ಮೊನ್ನೆ ನಡೆದಂತಹ ಒಂದು ಸಭೆಯಲ್ಲೂ ಕೂಡ ಈಗಾಗಲೇ ಅವರು ಅಲ್ಲಿಯೂ ಕೂಡ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದಾರೆ ಅಂತ ಮಾಹಿತಿಗಳು ಕೂಡ ಈಗಾಗಲೇ ಸಿಗ್ತಾ ಇರುವಂಥದ್ದು. ಏನು ಮಾಜಿ ಸಚಿವರು ಮತ್ತು ಶಾಸಕರೊಟ್ಟಿಗೆ ಈಗಾಗಲೇ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅದ್ರ ಜೊತೆಗೇನೆ ಪದಾಧಿಕಾರಿಗಳ ಸಭೆ ಮತ್ತು ಜಿಲ್ಲಾ ಅಧ್ಯಕ್ಷರ ಸಭೆಗಳನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಅವ್ರಿಗೂ ಕೂಡ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ತಮ್ಮ ಆಪ್ತರಿಗೆ ಇರ್ಬೋದು ಒಂದಿಷ್ಟು ಅವರು ಸೂಚಿಸಿದಂತಹ ಹೆಸರುಗಳಿಗೆ ಟಿಕೆಟ್ ಕೊಡುವುದರ ಮೂಲಕ ವಿಶ್ವಾಸವನ್ನು ಗಳಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ರಾಜ್ಯದಲ್ಲಿ ಚುನಾವಣೆ ಆದ್ರೆ ಮತ್ತೆ ವಿಜಯೇಂದ್ರ ಅವರ ಹೆಸರು ಬರುವುದು ಖಂಡಿತ. ಹಾಗಾಗಿ ಅವರಿಗೆ ಅವರ ಬೆಂಬಲ ಬೇಕು, ಅವರ ಮತ ಬೇಕು. ಹಾಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ಅವರು ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಒಂದು ಪ್ರಯತ್ನವನ್ನು ಕೂಡ ಈಗಲಿಂದಲೇ ಕೂಡ ಆರಂಭಿಸಿರುವಂಥದ್ದು. ಜೊತೆಗೆ ಯಡಿಯೂರಪ್ಪನವರು ಕೂಡ ಹೇಳಿರುವಂಥದ್ದು, ನಾನು ಕೂಡ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತೀನಿ, ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತೆ ಬೂತ್ ಮಟ್ಟದಲ್ಲೂ ಕೂಡ ಸಭೆ ಮಾಡ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ. ಜೊತೆಗೆ ರಾಜ್ಯಾಧ್ಯಕ್ಷರು ಕೂಡ ಇಡೀ ರಾಜ್ಯದಾದ್ಯಂತ ಸಭೆ ಮಾಡ್ತಾರೆ. ಅವರು ಕೂಡ ಬೂತ್ ಮಟ್ಟದಿಂದ ಹಿಡಿದು ಎಲ್ಲ ರೀತಿಯಾದಂತಹ ಪಕ್ಷ ಸಂಘಟನೆ ಕಾರ್ಯಗಳನ್ನು ಮಾಡ್ತಾರೆ ಅಂತಕ್ಕಂಥ ಭರವಸೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂಥದ್ದು. ಹಾಗಾಗಿ ಈ ಎಲ್ಲ ಒಂದು ಚುನಾವಣೆ ನಡೆಯುವ ಒಂದು ಹಿನ್ನೆಲೆಯಲ್ಲೂ ಕೂಡ ವಿಜಯೇಂದ್ರ ಅವರು ಕೂಡ ತೆರೆಮರೆಯಲ್ಲೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂತಹ ಸರ್ಕಸ್ ಮತ್ತೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರುವುದು. ಯಾವ ರೀತಿಯಾದಂತಹ ಚುನಾವಣೆ ಎದುರಿಸಬೇಕು, ಜೊತೆಗೆ ತಮ್ಮ ಒಂದು ಬೆಂಬಲಕ್ಕೆ ಯಾರೆಲ್ಲ ನಾಯಕರಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗ ಸದ್ಯ ಅವರು ಕೂಡ ಸಕ್ರಿಯರಾಗಿ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಒಂದು ಜನರ ಒಂದು ಕಾರ್ಯಕರ್ತರ ಮತ್ತೆ ಜನರ ಒಂದು ವಿಶ್ವಾಸವನ್ನು ಗಳಿಸುವ ಪ್ರಯತ್ನದಲ್ಲಿ ವಿಜಯೇಂದ್ರ ಅವರು ಕೂಡ ಇರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ.